Dear viewers, ಇವತ್ತು ನಾವು ಮೈಕ್ರೋಸಾಫ್ಟ್ ಎಕ್ಸೆಲ್ ಅಲ್ಲಿ ಇಂಪಾರ್ಟೆಂಟ್ ಕಮಾಂಡ್ಸ್ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ. ಸೊ ಮೈಕ್ರೋಸಾಫ್ಟ್ ಎಕ್ಸೆಲ್ ಅಲ್ಲಿ ಕ್ಯಾಲ್ಕುಲೇಷನ್ ಈಸಿಯಾಗಿ ಮಾಡಬಹುದು, ಯಾಕಂದರೆ ಅಲ್ಲಿ ಇನ್ಬಿಲ್ಟ್ ಕಮಾಂಡ್ಸ್ ಅಥವಾ ರೆಡಿಮೇಡ್ ಫಾರ್ಮುಲಾಸ್ ಇದ್ದಾವೆ. ಸೊ ಬೈ ಯೂಸಿಂಗ್ ದ್ಯಾಟ್ ಇನ್ಬಿಲ್ಟ್ ಕಮಾಂಡ್ಸ್ or by using that inbuilt formulas, we can perform the calculation very easily. So other bit calculation bittu data ನಾವೆಲ್ಲ ಈಸಿಲಿ ಹ್ಯಾಂಡಲ್ ಮಾಡಬಹುದು. ಡೇಟಾಗೆಲ್ಲ ಜಾಸ್ತಿ ಪ್ರೊಟೆಕ್ಷನ್ ಕೊಡಬಹುದು. ಡೇಟಾಗೆಲ್ಲ ನಮ್ಗೆ ಯಾವ ಥರ ಬೇಕೋ ಆ ಥರನೆಲ್ಲ ಯುಟಿಲೈಸೇಷನ್ ಮಾಡಲಿಕ್ಕೆ ಮೈಕ್ರೋಸಾಫ್ಟ್ ಎಕ್ಸೆಲ್ ಅನ್ನು ಯೂಸ್ ಮಾಡ್ತಾರೆ. ಸೊ ಇವತ್ತಿನ ಕ್ಲಾಸ್ನಲ್ಲಿ ಇದ್ದಂಥ ಡೇಟಾ ನಾವು ಯಾವ ಥರ ಎಲ್ಲ ಸೊ ವೆರಿಫೈ ಮಾಡಬಹುದು, ಯಾವ ಥರ ಎಲ್ಲ ಯುಟಿಲೈಸ್ ಮಾಡಬಹುದು ಅನ್ನೋದು ಕೆಲವೊಂದು ಇಂಪಾರ್ಟೆಂಟ್ ಕಮಾಂಡ್ ಬಗ್ಗೆ ನಾನು ಇವತ್ತು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಟಾಪಿಕ್ನಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಕಮಾಂಡ್ ಡೇಟಾ ವ್ಯಾಲಿಡೇಷನ್, ಸರ್ಕಲ್ ಇನ್ವ್ಯಾಲಿಡೇಟರ್, ಕ್ಲಿಯರ್ ವ್ಯಾಲಿಡೇಷನ್, ಸರ್ಕಲ್ ಆ್ಯಂಡ್ ದೆನ್ ಕನ್ಸಾಲಿಡೇಟ್. ಸೊ ಇವು ನಾಲ್ಕು ಕಮಾಂಡ್ಸ್ ಎಲ್ಲ ಭಾಳ ಇಂಪಾರ್ಟೆಂಟ್ ಕಮಾಂಡ್ಸ್ ಇದೆ. ಈ ಕಮಾಂಡ್ಸ್ ಬಗ್ಗೆ ನಾನು ಇವತ್ತು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ನೀವು ಇದು ಪ್ರಾಕ್ಟಿಕಲಿ ವರ್ಕ್ ಮಾಡಿದರೆ ಇನ್ನೂ ಹೆಚ್ಚಿಗೆ ನೀವು ಪರ್ಫೆಕ್ಟ್ ಮಾಡಬಹುದು. ಸೊ ಏನಾದರೂ ಡೌಟ್ಸ್ ಇದ್ರೂ ಕಮೆಂಟ್ ಮುಖಾಂತರ ಆ ಡೌಟ್ಸ್ ಕ್ಲಿಯರ್ ಮಾಡಬಹುದು. ಸೊ ಏನು ಡೇಟಾ ಇದೆ ಡೇಟಾದಲ್ಲಿ ಸೊ ನಾವೇನು ಮಾಡಬಹುದು, ಸೊ ಬೇಕಾದ ನಂಬರ್ ಟೈಪ್ ಮಾಡಬಹುದು. ವಿ ಕ್ಯಾನ್ ಟೈಪ್ ಎನಿ ವ್ಯಾಲ್ಯೂ ಆರ್ ಎನಿ ನಂಬರ್. ನಾವು ಬೇಕಾದ ನಂಬರ್ನೆಲ್ಲ ಇಲ್ಲಿ ಟೈಪ್ ಮಾಡಬಹುದು. ದರ್ ಈಸ್ ನೋ ರಿಸ್ಟ್ರಿಕ್ಷನ್, ಯಾವುದೂ ರಿಸ್ಟ್ರಿಕ್ಷನ್ಸ್ ಇಲ್ಲ ಇದರಲ್ಲೆಲ್ಲ. ಈ ಥರ ಎಲ್ಲ ಸೊ ಇದಕ್ಕೆಲ್ಲ ಯಾಕೆ ರಿಸ್ಟ್ರಿಕ್ಷನ್ ಇಲ್ಲ ಅನ್ನೋದಕ್ಕೆಲ್ಲ ಇಲ್ಲಿ ಡೇಟಾ ವ್ಯಾಲಿಡೇಷನಲ್ಲಿ ಒಂದು ಆಪ್ಷನ್ ಏನು ಆನ್ ಇರುತ್ತಂದರೆ ಎನಿ ವ್ಯಾಲ್ಯೂ ಆಪ್ಷನ್ ಆನ್ ಇರುತ್ತೆ. ಸೊ ನಾವು ಬೇಕಾದ ವ್ಯಾಲ್ಯೂ ಟೈಪ್ ಮಾಡಲಿಕ್ಕೆ ಯಾಕೆ ಸಾಧ್ಯ ಇದೆ ಶೀಟ್ನಲ್ಲಿದ್ದರೆ, ಸೊ ಡಿಫಾಲ್ಟ್ ಆಗಿ ಆಪ್ಷನ್ ಡೇಟಾ ವ್ಯಾಲಿಡೇಷನಲ್ಲಿ ಏನು ಆನ್ ಇರ್ತದೆ ಅಂದರೆ ಎನಿ ವ್ಯಾಲ್ಯೂ ಅಂತ. ಸೊ ಎನಿ ವ್ಯಾಲ್ಯೂ ಇರೋದ್ರಿಂದ ವಿ ಕ್ಯಾನ್ ಟೈಪ್ ಎನಿ ನಂಬರ್. ಸೊ ಬೇಕಾದ ನಂಬರ್ಗಳನ್ನು ಟೈಪ್ ಮಾಡಲಿಕ್ಕೆ ಸಾಧ್ಯ. ಬಟ್ sometimes if you want to put the condition on the selected data range, ನಾನು ಏನು ಡೇಟಾ ಸೆಲೆಕ್ಟ್ ಮಾಡಿದ್ದೀನಿ ಆ ಡೇಟಾ ಸೆಲೆಕ್ಟ್ ಮಾಡಿದ ಡೇಟಾ ಮೇಲೆ ಕಂಡೀಷನ್ಸ್ ಹಾಕಿ ನಾನು ರೆಕಾರ್ಡ್ಸ್ ಏನೆಲ್ಲ ವೆರಿಫೈ ಮಾಡಬೇಕು. ಏನಿದು ವೆರಿಫೈ ಮಾಡೋದಂದರೆ, ಈಗ ಫಾರ್ ಎಕ್ಸಾಂಪಲ್ ಈ ಸಬ್ಜೆಕ್ಟ್ ಮಾರ್ಕ್ಸ್ ಅದಾವ. ಸೊ ನಮಗೇನಾಗಬೇಕು, ಗ್ರೇಟರ್ ದೆನ್ 50 ಬಿಟ್ಟು ಮಿಕ್ಕಿದೆಲ್ಲ ರೆಕಾರ್ಡ್ಸ್ಗೆ ರಾಂಗ್ ಮಾರ್ಕ್ ಆಗಬೇಕು. ಇನ್ನೊಂದು ಕೇಳಿಕೊಟ್ಟೆ, ಸಬ್ಜೆಕ್ಟ್ 1, ಸಬ್ಜೆಕ್ಟ್ 2, ಸಬ್ಜೆಕ್ಟ್ 3 ಇದೆ. ಈ ಮೂರು ಸಬ್ಜೆಕ್ಟ್ನಲ್ಲಿ ನಾನು ಏನು ಡೇಟಾ ಸೆಲೆಕ್ಟ್ ಮಾಡಿದ್ದೀನಿ, ಡೇಟಾ ಸೆಲೆಕ್ಟ್ ರೇಂಜ್ ಮಾಡಿದ್ದೀನಿ, ಅದರಲ್ಲಿ 50ಗಿಂತ ಜಾಸ್ತಿ ಯಾರಾದ್ರೆ ಅದು ವ್ಯಾಲಿಡ್ ಡೇಟಾ, 50ಗಿಂತ ಕಡಿಮೆ ಯಾರಾದ್ರೆ ಅದಕ್ಕೆ ಇನ್ವ್ಯಾಲಿಡ್ ಡೇಟಾ ಅಂತ ನಾವು ಕನ್ಸಿಡರೇಷನ್ ಮಾಡಬೇಕಾಗಿತ್ತಂದರೆ ಅದಕ್ಕೆ ಏನಾಗಬೇಕು, ನಮ್ಮ ರೌಂಡ್ ಮಾರ್ಕ್, ರೆಡ್ ರೌಂಡ್ ಮಾರ್ಕ್ ಆಗಬೇಕು. ಲೆಸ್ ದೆನ್ 50 ಇದ್ದಾರೆ. ಸೊ ಅವಾಗೆಲ್ಲ ನಾವು ಏನು ಆಪ್ಷನ್ ಯೂಸ್ ಮಾಡಬಹುದು, ಫಸ್ಟ್ ಇಲ್ಲಿ ಡೇಟಾ ರೇಂಜ್ ಸೆಲೆಕ್ಟ್ ಮಾಡಬೇಕು. ಆಮೇಲೆ ಡೇಟಾ ವ್ಯಾಲಿಡೇಷನಲ್ಲಿ ಸೊ ಇದೇನು ಆಪ್ಷನ್ ಯೂಸ್ ಮಾಡಬೇಕು, ಡೇಟಾ ವ್ಯಾಲಿಡೇಷನ್. ಸೊ ಇಲ್ಲಿ ಎನಿ ವ್ಯಾಲ್ಯೂ ಇದ್ದಿದ್ದು ಯೂಸ್ ಮಾಡಬೇಕು, ಹೋಲ್ ನಂಬರ್. ಅದಾದಮೇಲೆ ಡೇಟಾ ಕಂಡೀಷನ್ ಸೆಲೆಕ್ಟ್ ಮಾಡಬೇಕು. ಸೊ ನಾನು ಸೆಲೆಕ್ಟ್ ಮಾಡಿದ್ದೀನಿ ಗ್ರೇಟರ್ ದೆನ್ ಎಷ್ಟು 50. ಅದರ ಅರ್ಥ ಏನಂದರೆ ನಾನು ಏನು ಸೆಲೆಕ್ಟ್ ಮಾಡಿದ್ದೀನಿ ಆ ಡೇಟಾನಲ್ಲಿ ಗ್ರೇಟರ್ ದೆನ್ 50 ಯಾವುದೈತಿ ಅದು ವ್ಯಾಲಿಡ್ ಡೇಟಾ. ಸೊ 50ಗಿಂತ ಕಡಿಮೆ ಯಾವುದೈತಿ ಅದು ಇನ್ವ್ಯಾಲಿಡ್ ಡೇಟಾ, ಮೀನ್ಸ್ ಅನ್ವಾಂಟೆಡ್ ಡೇಟಾ, ಬಟ್ ಅದಕ್ಕೆ ಮಾರ್ಕ್ ಆಗಬೇಕು. ಅಂಥ ಸಿಚುವೇಷನಲ್ಲಿ ಈ ಆಪ್ಷನ್ ಯೂಸ್ ಮಾಡ್ಕೋಬಹುದು. ಮಾಡಿ ನಾನು ಏನು ಕೊಡ್ತೀನಿ, ಓಕೆ ಅಂತ ಕೊಡ್ತೀನಿ. ಕೊಟ್ಟಮೇಲೆ ಇಲ್ಲಿ ಯಾವ ಮಾರ್ಕ್ ಬರಲಿಲ್ಲ, ಬಟ್ ಅದರ ಕಂಡೀಷನ್ ಅಪ್ಲೈ ಆಗಿದೆ. ಸೊ ಬಟ್ ಅದು ಮಾರ್ಕ್ ಆಗಬೇಕಾಗಿತ್ತಂದರೆ ಯಾವುದು ಡೇಟಾ ಲೆಸ್ ದೆನ್ 50 ಅದ ಅದಕ್ಕೆ ಮಾರ್ಕ್ ಆಗಬೇಕಾಗಿತ್ತಂದರೆ ಆಲ್ರೆಡಿ ನಾವು ಕಂಡೀಷನ್ ಕೊಟ್ಟಿದ್ದೀವಿ. ಕಂಡೀಷನ್ ಕೊಡಲಿಕ್ಕೆ ಯೂಸ್ ಮಾಡಿದ್ದೀವಿ ಡೇಟಾ ವ್ಯಾಲಿಡೇಷನ್. ನೆಕ್ಸ್ಟ್ ಯೂಸ್ ಮಾಡಬೇಕಿದ್ರೆ ಸರ್ಕಲ್ ಇನ್ವ್ಯಾಲಿಡ್ ಡೇಟಾ. ಈಗ ನೋಡಿ, ಸರ್ಕಲ್ ಇನ್ವ್ಯಾಲಿಡ್ ಡೇಟಾ ಕೊಟ್ಟ ತಕ್ಷಣ ಯಾವುದು 50ಗಿಂತ ಕಡಿಮೆ ಇದೆ, ಯಾವುದು ಡೇಟಾ 50ಗಿಂತ ಕಡಿಮೆ ಇದೆ ಅದಕ್ಕೆ ಏನಾದರೂ ರೆಡ್ ಸರ್ಕಲ್ ಅನ್ನೋದು ಮೀನ್ಸ್
ನಮ್ಗೆ ಬೇಕಾಗಿದ್ದ ಡೇಟಾ ಯಾವುದೊಂದು ಮತ್ತು ಬೇಡಾಗಿದ್ದ ಡೇಟಾ ಒಂದೇನಾಯ್ತು ಅಥವಾ ಏನಾರ ನಮ್ಗೆ ಎರಡು ಡೇಟಾದಲ್ಲಿ ಕ್ರಾಸ್ ಕನೆಕ್ಷನ್ಸ್ ಮಾಡಬೇಕು 50ಕ್ಕಿಂತ ಜಾಸ್ತಿ ಇರಬೇಕು 50ಕ್ಕಿಂತ ಕಡಿಮೆ ಯಾವುದೈತಿ ಅದಕ್ಕೆ ರೌಂಡ್ ಮಾರ್ಕ್ ರೆಡ್ ರೌಂಡ್ ಮಾರ್ಕ್ ಆಗಬೇಕಾಗಿತ್ತಂದ್ರೆ ಸೊ ವಿದಿನ್ ಫ್ರಾಕ್ಷನ್ಸ್ ಆಫ್ ಸೆಕೆಂಡ್ಸ್ ವಿ ಕ್ಯಾನ್ ಡೂ ದಿಸ್ ಜಾಬ್ ವೆರಿ ಈಸಿಲಿ. ಸೊ ನಾನು ಇದಕ್ಕೆ ಇನ್ನೊಂದು ರಿಪೀಟ್ ಮಾಡ್ತೀನಿ. ಸೊ ಬೇರೆ ಡೇಟಾ ಸೆಲೆಕ್ಟ್ ಮಾಡಿಕೊಂಡು ನಾನು ಇನ್ನೊಂದು ರಿಪೀಟ್ ಮಾಡ್ಕೊಡ್ತೀನಿ ನಿಮಗೆ. ಸೊ ಏನಂದರೆ ಫಸ್ಟ್ ಇದರ ಡೇಟಾದಲ್ಲಿ ಸೆಲೆಕ್ಟ್ ಮಾಡಬೇಕು, ಸೆಲೆಕ್ಟ್ ಮಾಡ್ಕೊಬೋದು. ಸೊ ಡೇಟಾ ವ್ಯಾಲಿಡೇಷನ್ ಹೋಗಿ ಕಮೆಂಟ್ ಕೊಡಬೇಕು ಡೇಟಾ ವ್ಯಾಲಿಡೇಷನ್. ಸೊ ಡಿಫಾಲ್ಟ್ ಆಗಿ ಆಪ್ಷನ್ ಯಾವುದು ಆನ್ ಇರುತ್ತೆ ಎನಿ ವ್ಯಾಲ್ಯೂ ಅಂತ ಇರುತ್ತೆ. ಇದಕ್ಕೆ ಯೂಸ್ ಮಾಡಬೇಕು ಹೋಲ್ ನಂಬರ್ ಅದಕ್ಕೆ ಯೂಸ್ ಮಾಡ್ಬೋದು. ಸೊ ಇದಕ್ಕೆ ಕಂಡೀಷನ್ ಏನಂದ್ರೆ ಗ್ರೇಟರ್ ದೆನ್ ಈ ಸ್ಲೈಡ್ ಕೊಡ್ತೀನಿ 40 ಅಂತ ಕೊಡ್ತೀನಿ. ಅಂದರೆ ಗ್ರೇಟರ್ ದೆನ್ 40 ಏನೈತಿ ಅದು ನಮ್ಮದು ವ್ಯಾಲಿಡ್ ಡೇಟಾ. ಲೆಸ್ ದೆನ್ 40 ಏನೈತಿ ಅದಕ್ಕೆ ಏನಾಗಬೇಕು ರೆಡ್ ಸರ್ಕಲ್ ಆಗಬೇಕು. ಸೊ ಇವಾಗ ಇಂಥ ಕಂಡೀಷನ್ಸ್ ಆಗಿ ಏನೇ ಕೊಡಬೇಕು ಓಕೆ. ಸೊ ಇದು ಆಪ್ಷನ್ ಆ್ಯಕ್ಟಿವ್ ಇತ್ತು ಅದಕ್ಕೆಲ್ಲ ತಾನೇ ಏನಾಯ್ತು ಯಾವುದು 40ಕ್ಕಿಂತ ಕಡಿಮೆ ಇದೆ ಅದಕ್ಕೆ ಏನಾಯ್ತು ಮಾರ್ಕ್ ಆಯಿತು. ಸೊ ಬೈ ಯೂಸಿಂಗ್ ದಿಸ್ ವಿ ಕ್ಯಾನ್ ಮಾರ್ಕ್ ದ ಅನ್ವಾಂಟೆಡ್ ಡೇಟಾ ಆರ್ ಇನ್ವ್ಯಾಲಿಡ್ ಡೇಟಾ. ಓಕೆ. ಸೊ ಅದಕ್ಕೆ ಕ್ಯಾನ್ಸಲ್ ಮಾಡಬೇಕಾಗಿತ್ತು ಅಲ್ಲಿ ಆಪ್ಷನ್ ಯೂಸ್ ಮಾಡಬಹುದು ಕ್ಲಿಯರ್ ವ್ಯಾಲಿಡೇಷನ್ ಸರ್ಕಲ್. ಈಗೇನು ನಾವು ಸರ್ಕಲ್ ಹಾಕಿದ್ದೀವಿ ರೆಡ್ ಸರ್ಕಲ್ ಆ ಸರ್ಕಲ್ ಕ್ಲಿಯರ್ ಮಾಡಬೇಕಾಗಿತ್ತಂದ್ರೆ ಸೊ ಇದೇನು ಯೂಸ್ ಮಾಡಬಹುದು ಕ್ಲಿಯರ್ ವ್ಯಾಲಿಡೇಷನ್ ಡೇಟಾ ಕ್ಯಾಶ್ ಮಾಡಬಹುದು. ಓಕೆ.